ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ವಿನಾಯಕ ಅಮ್ಮನಗಟ್ಟಿ ವಿರುದ್ಧ ಬಸ್ಸು ಮಲ್ಲಿಗವಾಡ. 14ನೇ ವಯಸ್ಸಿನಲ್ಲಿಯೇ ಮನೆ ಬಿಟ್ಟಂತಹ ವ್ಯಕ್ತಿ उत्तर प्रदेश से बंदो उत्तर प्रदेश से आए हुए हैं, लेकिन आपका जो कदर है, आपका जो ख्याति है, वो तो हिमालय तक पहुंचाई। मेरा मुलाकात हुआ था अहमदाबाद में जब मैंने उनको देखा, बहुत प्रसन्न होकर उनका आलिंगन किया था। तब खैरात जी ने मुझे बोला था, भाई मैं आपके गांव में आऊंगा और गुरुवे निन्नाट बल्लो यार, शिवने निन्नाट बल्लो यार यारो शिवा, शिवने निन्नाट बल्लो यार यारो शिवा. ಕಾರಂ ದಾನೇನವರು ಬಂದಿದ್ರ ಕುರ್ಚಿ ಹಾಕಡಕ್ ಬರ್ಬೇಕಾಗಿ ಲಕ್ಷ್ಮಣ್ ಕಡಿಕೊಪ್ಪ. ಒಂದೇ ನಂಬರ್ ಕುಸ್ತಿ ಆದಷ್ಟು ಬೇಗ ತಯಾರಾಗಿ ಗಣದ ಹತ್ರ ಬಂದಿರಬೇಕು. ಒಂದೇ ನಂಬರ್ ಕುಸ್ತಿ ಹಣಾಹಣಿ 2 ವರ್ಷಗಳ ಹಿಂದೆ ಹಣಾಹಣಿ 1 ತಾಸು ಸುದೀರ್ಘವಾದ 1 ತಾಸು ಹಣಾಹಣಿಯನ್ನು ನಡೆಸಿದ್ರು. ಆ ಕುಸ್ತಿಯಲ್ಲಿ ಯಾವುದೇ ಫಲಿತಾಂಶ ಬರಲಿಲ್ಲ. And these are 2 areas amongst many that the Modi government has focused its attention. I remember in 2014 when from the ramparts of the Red Fort Prime Minister Modi announced the Swachh Bharat mission, Clean India mission, there was a furor amongst the opposition parties. What is this Prime Minister doing? Who speaks about cleanliness or Swachhata on an important address, almost like the State of the Union address on 15th of August? Everybody expected him to talk about all the big things. But Prime Minister Modi is very clear, unless you address the small things, you'll never be able to get the big outcomes that we as a nation desire. And I think there will be nobody in this room who could disagree on the importance of cleanliness, be it in our own surroundings, be it on the streets, the nation as a whole, the impact that clean water has in our lives, the impact on our health, the impact on the nation's well-being. And very often when I'm asked, which is the one program that gives you the maximum satisfaction? ದೊಡ್ಡ ಜಾಗ ಇದೆ ದುರಾಪುರದಲ್ಲಿ. ನಮ್ಮ ಶ್ರೀದೇವ ಅವರ ಕಾಲದಲ್ಲಿ ಆ ಒಂದು ಸ್ಥಳ ಹೆಚ್ಚು ಅಭಿವೃದ್ಧಿ ಆಗಬೇಕು ಮತ್ತು ಮುಖ್ಯಮಂತ್ರಿಗಳಿಗೆ ಅವರು ಕೂಡ ಬಹಳ ಅಪ್ಗ್ರೇಡ್ ಆಗಿದ್ದಾರೆ. ಸ್ವಲ್ಪ ಹೆಚ್ಚು ಅನುದಾನ ತಗೊಂಡು ಆ ಸಂಸ್ಥೆಯನ್ನು ದೇಶದಲ್ಲೇ ಒಂದು ಮಾದರಿ ಒಂದು ಕ್ಯಾಂಪಸ್ ಆಗಿ ಮಾಡುವಂಥ ಕೆಲಸ ಅವ್ರ ಕೈಲಿದೆ.
105 ನಮ್ದೆಲ್ಲ ಮುಗಿತಾ ಬಂದಿದೆ. ಆದರೆ ಈ ದೇಶ ನಮ್ಮದು, ಈ ಸಮಾಜ ನಿಮ್ಮದು, ನೀವು ಮುಂದೆ ಬದುಕವರು, ನಿಮಗೆ ಒಳ್ಳೆ ರಾಷ್ಟ್ರ ಬೇಕು. ಭಾರತ ಮಾತೆ ಇಡೀ ಭರತಖಂಡದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ವಿಶ್ವಗುರು ಅನ್ನೋ ಮಾತನ್ನು ಪ್ರಧಾನಿಗಳೇ ಹೇಳ್ತಾರೆ. ಅನೇಕ ಕಾರ್ಯಕ್ರಮಗಳಲ್ಲಿ ಆಯ್ದ ಮಕ್ಕಳಿಗೆ ಭಾಗವಹಿಸುವಂಥ ಅವಕಾಶ ಇರುತ್ತೆ. ಹಾಗೆ ಈ ವಾರ್ಷಿಕ ಮೇಳದಲ್ಲಿ ಶಾಲೆಗಳಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು, ಸ್ಕೌಟ್ ಗೈಡ್ ಮಕ್ಕಳು ಸಹ ಒಂದು ಕಡೆ ಸೇರಿ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಸಾರ್ವಜನಿಕರಲ್ಲಿ ಸ್ಕೌಟ್ ಮತ್ತು ಗೈಡ್ನ ಪ್ರಚಾರ ಮಾಡ್ತಕ್ಕಂಥದ್ದು, ಹಾಗೂ ಮಕ್ಕಳ ಪ್ರತಿಭೆಗಳನ್ನ ಗುರುತಿಸಿ ಪ್ರೋತ್ಸಾಹಿಸಿ ಅವರನ್ನು ಗೌರವಿಸ್ತಕ್ಕಂಥ ಕೆಲಸ ಈ ಕಾರ್ಯಕ್ರಮಗಳಲ್ಲಿ ನಡೆಯುತ್ತೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.